ಹೆಲೋ ಎವ್ರಿವನ್, ವೆಲ್ಕಮ್ ಟು ಟ್ರೈ ಟೇಸ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ದೋಸೆ ಬ್ಯಾಟರ್ನ ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ, ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೊಂಬರೋಣ. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. ಹಾಗೆ 1 ಟೀ ಗ್ಲಾಸಷ್ಟು ಉದ್ದಿನ ಕಾಳನ್ನ ತೊಗೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಮೆಂತ್ಯ ಕಾಳು, 1 ಇಡಿಯಷ್ಟು ಅವಲಕ್ಕಿ ಕೂಡ ತೊಗೋತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನ ಬೆರೆಸಿ ಮಿನಿಮಮ್ 5 ಅವರ್ಸ್ ನೆನೆಯಲು ಬಿಡೋಣ. 5 ಅವರ್ಸ್ ನಂತರ ಅಕ್ಕಿನ ರುಬ್ಬಕ್ಕಿಂತ ಮುಂಚೆ 1-2 ರೌಂಡ್ ತೊಳ್ಕೊಳ್ಳೋಣ ಕ್ಲೀನ್ ವಾಟರಲ್ಲಿ. ಈಗ ಜಾರಿಗೆ ಹಾಕಿ ಅಕ್ಕಿ ತುಂಬ ನುಣ್ಣಗಾಗೋವರೆಗೂ ರುಬ್ಕೋಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರಲ್ಲ. ನೀವು ರುಬ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೋದು, ಆದರೆ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಕಲ್ಲುಪ್ಪಾದರೂ ಬಳಸಿ, ಪುಡಿಯುಪ್ಪಾದರೂ ಬಳಸಿ, ಪರವಾಗಿಲ್ಲ. ದೋಸೆ ಇಟ್ಟು ಪಾತ್ರೆ ಕೆಳಗಡೆ ಒಂದು ತಟ್ಟೆ ಹಾಗೂ ಮೇಲೆ ಭಾರತ್ ಕಲ್ಲು ಇಡೋದ್ರಿಂದ ದೋಸೆ ಉಳಿ ಬಂದು ಚೆಲ್ಲೋದನ್ನ ನಾವು ತಪ್ಪಿಸ್ಬೋದು. ನಾವು ಓವರ್ ನೈಟ್ ಹಾಗೆ ಇಟ್ಟು ಮಾರ್ನಿಂಗ್ ದೋಸೆ ಮಾಡಿದಾಗ ನೋಡಿ ದೋಸೆ ಹಿಟ್ಟು ಈ ಹದದಲ್ಲಿದೆ. ನೀವೇ ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ದೋಸೆ ಕೂಡ ತುಂಬ ಕ್ರಿಸ್ಪಿಯಾಗಿ ಸಕ್ಕದಾಗಿದೆ. ನೀವು ಟ್ರೈ ಮಾಡಿ ನನಗೆ ಒಪಿನಿಯನ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರೈ ಟೇಸ್ಟಿ. ಕೀಪ್ ಸಪೋರ್ಟಿಂಗ್. ಬಾಯ್.